4ನೇದಾಗಿ ನೋಡೋಣ ಈ ಸಮಯದಲ್ಲಿ. ಅದೇ ಮೊದಲನೇ ಸಮೂಹದ ಪುಸ್ತಕ 15ನೇ ಅಧ್ಯಾಯ 23ನೇ ವಚನ. ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು, ಹಠವು, ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ನುಡಿದನು. ಹಲ್ಲೆಲೂಯಾ. ದೇವರು ನಂಬಿದಾದ ಮೇಲೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಸನಾಗಿರ್ತಕ್ಕಂಥ ಸೌಲನಿಗೆ ದೇವರಿಂದ ಒಂದು ವಾಣಿ ಬಂತು, ಒಂದು ಮಾತು ಬಂತು. ಏನಂತೇಳಿ? ಎಲ್ಲ ಅಮಾಲೇಕರನ್ನು ನಾಶ ಮಾಡಬೇಕು ಎಂಬುದಾಗಿ, ಶಾರೀರಿಕವಂತ ಕ್ರಿಯೆಗಳನ್ನು ಸೂಚಿಸುವಂಥದ್ದು. ಹಲ್ಲೆಲೂಯಾ. ನೀನು ದಾಸತ್ವದಲ್ಲಿ ಇರಬಾರ್ದಂತೇಳಿ, ನೀನು ಐಗುಪ್ತ್ಯರಲ್ಲಿ ಪುನಃ ಸೇರಿಕೊಳ್ಳಬಾರ್ದಂತೇಳಿ, ನೀನು ಪುನಃ ಅಮಾಲೇಕರ ಬಳಿಯಲ್ಲಿ ನೀನು ನಿಲ್ಲಬಾರದು, ತಂಗಬಾರದು ಅಂತೇಳಿ. ಯಾಕಂದ್ರೆ ಅವರು ನಿಮ್ಮನ್ನ ಹಿಂಸಿಸುವಂತ ವೈರಿಗಳಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಅಮಾಲೇಕರ ಶಾಪ 10 ತಲೆಗಳವರೆಗೆ ನಿಮ್ಮ ಮೇಲೆ ಆಳ್ವಿಕೆ ಮಾಡುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಸ್ಪಷ್ಟವಾಗಿ, ಆ ಅಮಾಲೇಕರನ್ನ ನಾಶನ ಮಾಡಿ ಎಂಬುದಾಗಿ ಹೇಳಿದಂತ ದೇವರ ಮಾತನ್ನೇ ಧಿಕ್ಕರಿಸಿ ಏನ್ ಮಾಡ್ತಾ ಇದ್ದಾನ್ರಿ? ಅಮಾಲೇಕರ ಅರಸನಾದಂತ ಅಗಾಗನನ್ನ ಏನ್ ಮಾಡ್ತಾ ಇದ್ದಾನ್ರಿ? ಬಿಟ್ಟು ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅರಸನನ್ನ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವು ಜನರನ್ನ ಏನ್ ಮಾಡ್ತಾ ಇದ್ದಾನೆ? ಬಿಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಆತನು ದೇವರ ವಾಕ್ಯವನ್ನ ಅಸಡ್ಡೆ ಮಾಡಿದ. ದೇವರ ವಾಕ್ಯವನ್ನ, ದೇವರ ಮಾತನ್ನ ಅಸಡ್ಡೆ ಮಾಡಿದ್ರೆ ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳು ಏನಿದಾವೋ ನೀನು ಅದನ್ನ ಕಳೆದುಕೊಳ್ಳಬೇಕಾಗಿತ್ತೆ. ಅರಸುತನವನ್ನ ಈತನು ಕಳೆದುಕೊಳ್ತಾ ಇದ್ದಾನೆ. ದೇವರು ಈತನನ್ನ ಅರಸನನ್ನಾಗಿ ನೇಮಕ ಮಾಡಿದ್ದಾನೆ. ಆ ಅರಸುತನವನ್ನೇ ಈತನು ಕಳೆದುಕೊಂಡ. ಯಾವೊಂದು ಕಾರಣಕ್ಕಾಗಿರಿ? ದೇವರಿಂದ ದೂರ ಹೋದಂತ ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಕೂಡ ದೇವರು ಏನಂತ ಕರೆದಿದ್ದಾರೆ? ನೀವು ಏನಂತ ಕರೆದಿದ್ದಾರೆ? ಅರಸರು ಎಂಬುದಾಗಿ. ನಮ್ಮನ್ನ ದೇವರು ಏನಂತ ಕರೆದಿದ್ದಾರೆ? ಏನಂತ ಕರೆದಿದ್ದಾರೆ? 1ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9 ನಿಮಿಷ ಓದ್ತೀರ? ಕೈ ಹೋಗ್ರಿ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ, ಮೊದಲನೇದಾಗಿ ಏನಂತೆ? ದೇವರೇ ಆದುಕೊಂಡ ಜನಾಂಗಂತೆ. ಯಾರ್ರಿ? ದೇವರನ್ನು ನಂಬಿದಂತ ಮಕ್ಕಳಾದಂತ ನಾವು. ಎರಡನೇದಾಗಿ ಏನಂತೆ? ರಾಜವಂಶಸ್ಥರು. ನಾವು ಯಾರಂತ್ರಿ? ರಾಜವಂಶಸ್ಥರು. ನಮ್ಮ ರಾಜನ ಯಾರು? ಯೇಸು ಕ್ರಿಸ್ತರು. ಮೂರನೇದಾಗಿ ಏನಂತೆ? ಯಾಜಕರಾಗುವುದಕ್ಕಾಗಿ ಕರೆಯಲ್ಪಟ್ಟಂತವ್ರಂತ ನಾವು. ಮತ್ತೆ ಹೇಳ್ತಾ ಇದ್ವಿ ವಾಕ್ಯ ಏನಂತ ಹೇಳಿರಿ? ಮೀಸಲಾದಂತ ಜನ. ನಾವು ದೇವರಿಗಾಗಿಯೇ ಮೀಸಲಾಗಿ ಇಡಲ್ಪಟ್ಟಂತವ್ರು. ಮತ್ತೆ ಹೇಳ್ತಾ ಇದೆ, ದೇವರ ಸ್ವಕೀಯ ಸ್ವಂತ ಪ್ರಜೆಗಳಂತೆ ನಾವು. ಹಲ್ಲೆಲೂಯಾ. ನೋಡ್ರಿ, ಇಷ್ಟೆಲ್ಲ ಆಶೀರ್ವಾದಗಳನ್ನ ದೇವರು ನಮಗೆ ಒದಗಿಸಿಕೊಟ್ರೆ, ಅಲ್ಪರು ಅಯೋಗ್ಯರು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳಾದಂತ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಷ್ಟೆಲ್ಲ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಾಗ, ಮೇಲುಗಳನ್ನು ಮಾಡಿದಾಗ, ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಕರೆದಿರುವಾಗ, ತನ್ನ ರಕ್ತದ ಮೂಲಕವಾಗಿ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನು ನಡೆಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸ್ಥಿರಪಡಿಸಿದಾಗ ನಾವು ಆತನ ಮಾತಿಗೆ ಎಷ್ಟೋ ವಿಧೇಯತೆಯನ್ನು ನಾವು ತೋರಿಸಬೇಕು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಸುತನ ಕೊಟ್ಟಿರ್ತಕ್ಕಂಥ ಹೊಂದಿರ್ತಕ್ಕಂಥ ಈ ಸೌಲ ದೇವರ ಮಾತನ್ನ ಏನ್ ಮಾಡ್ತಾ ಇದ್ದಾನೆ? ಯೆಹೋವನ ಮಾತನ್ನ ತಳ್ಳಿಬಿಟ್ಟ. ಅಗಾಗನನ್ನ ರಕ್ಷಿಸಿದ. ಮುಂದೆ ನಾವು ನೋಡ್ತಾ ಇದ್ದೇವೆ ಎಸ್ತೇರಳ ಪುಸ್ತಕದಲ್ಲಿ ಅಗಾಗ ವಂಶಸ್ಥನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ? ಇಡೀ ಯಹೂದ್ಯರನ್ನ ಒಬ್ಬ ವ್ಯಕ್ತಿ ಇರಲಾದ ಹಾಗೆ ನಾಶ ಮಾಡ್ಬೇಕಂತೇಳಿ ಏನ್ ಮಾಡಿದಂತೆ? ಪಣ ತೊಟ್ಟ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಸ್ತೇರಳ ಪುಸ್ತಕದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದುಷ್ಟನೂ ಆಗಿರುವಂತ ಹಾಮಾನನ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಬೀಜ ಉಳಿದ ಕಾರಣಕ್ಕಾಗಿ ಆ ಬೀಜದಿಂದ ಹೆಚ್ಚೆಚ್ಚಾಗಿ ಕೆಟ್ಟದ್ರಿಂದ ಏನು ಬರುತ್ತೆ? ಕೆಟ್ಟದ್ದೇ ಬರುತ್ತೆ. ಅದಕ್ಕೆ ಕೆಟ್ಟದ್ದನ್ನು ನಾಶ ಮಾಡು ಅಂತೇಳಿ ದೇವರು ಹೇಳಿದ್ರೆ, ನಾವು ನೋಡ್ತಾ ಇದ್ದೇವೆ ದುಷ್ಟನು, ಭಯಂಕರವಾದಂಥ ಕುಯುಕ್ತಿ ಉಳ್ಳವನು, ದೇವರನ್ನು ನಂಬಿದಂಥ ಮಕ್ಕಳ ಮೇಲೆ ಈ ಒಳಗೊಳಗೆ ರಹಸ್ಯವಾಗಿ ಏನಂತ ಹೇಳ್ತಾ ಇದ್ದೇವೆ? ಹುನ್ನಾರಗಳನ್ನ ಮಾಡಿದಂಥ ವ್ಯಕ್ತಿ. ಪ್ರಿಯರೇ, ಅವನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾರಂತವನು?
ಆಮಾನನು ಯಾವನಂತವನು ಆಗಾಗ ವಂಶಸ್ಥನು ಹೆಮ್ಮೆದಾತನ ಮಗನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಅಲ್ಲಿ ಅದಕ್ಕಾಗಿ ಮುಂದೆ ಹಿಂಗಾಗುತ್ತೆ, ಅದಕ್ಕಾಗಿ ಸೌಲನೇ ನೀನು ನಾಶ ಮಾಡು ಅಂತೇಳಿ ಹೇಳಿದ್ರೆ ಈ ಸೌಲನ್ ಏನ್ ಮಾಡಿದಂತೆ ಉಳಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರ ಮಾತನ್ನ ತಳ್ಳಿಬಿಟ್ಟ ಕಾರಣಕ್ಕಾಗಿ, ದೇವರಿಂದ ದೂರ ಹೋದಂತ ಕಾರಣಕ್ಕಾಗಿ ಆತನ ಅರಸುತನ ಏನಾಯ್ತಂತೆ, ಆತನು ಕಳೆದುಕೊಳ್ಳಬೇಕಾಯ್ತು. ಅಲ್ಲಲ್ಲಿಯ ದೇವರ ಮಗನು ಎನ್ನುವಂತ ಮಹಾಬಿರುದನ ದೇವರನ್ನು ಕೊಟ್ಟಿದ್ದಾನೆ. ತನ್ನ ಸ್ವಂತ ಪ್ರಜೆ, ಮೀಸಲು ಜನಾಂಗ, ನಿಮ್ಮನ್ನ ದೇವರು ಯಾಜಕರು, ರಾಜವಂಶಸ್ಥರು ಎಂಬುದಾಗಿ ಕರೆದಿದ್ದಾನೆ. ಆ ಒಂದು ಅಧಿಕಾರವನ್ನು ನೀವೇನ್ ಮಾಡ್ಬಿಡ್ತೀರಾ, ಕಳೆದುಕೊಳ್ತೀರಾ. ಅದಕ್ಕಾಗಿ ಆಶೀರ್ವಾದದಲ್ಲಿ ನೀವು ಸ್ಥಿರವಾಗಿ ನೆಲೆಗೊಳ್ಳಬೇಕಾದ್ರೆ ದೇವರಲ್ಲಿ ನೀವು ಇರಬೇಕು. ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸು ನಿಮ್ಮಲ್ಲಿ ಯಾರಿಗೂ ಕೂಡ ಇರಬಾರದು. ಸೌಲನಾದರೂ ದೇವರ ಆತ್ಮವನ್ನು ಕಳೆದುಕೊಂಡ, ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟ, ದೇವರಿಗೆ ದುಃಖವನ್ನು ಉಂಟು ಮಾಡಿದ, ದೇವರು ಕೊಟ್ಟಂತ ಅರಸತನ ಆಶೀರ್ವಾದವನ್ನ ಆತನು ಕಳೆದುಕೊಂಡ ಪ್ರಿಯರೇ.